ಇವತ್ತು ಮಳವಳ್ಳಿ ತಾಲೂಕಿನ ಸುಮಾರು ಒಟ್ಟು 29 ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಸುಮಾರು 4,50,00,000 ಅನುದಾನದಲ್ಲಿ ವಿವಿಧ ಗ್ರಾಮಗಳಲ್ಲಿ ಕಸ್ಬಾ ಹೋಬಳಿನಲ್ಲಿ ಇವತ್ತು ಒಂದು ಜನರಲ್ ಬೀದಿಗಳು ಪ್ರಮುಖವಾಗಿ SCPT SP ಅನುದಾನ ಸಿಗ್ತಿತ್ತು. ಈ ಜನರಲ್ ಬೀದಿಗಳಿಗೆ ಅನುದಾನದ ಲಭ್ಯತೆ ಇದ್ದಿದ್ದರಿಂದ ವಿಶೇಷ ಅನುದಾನವನ್ನು ನಾನು ಸರ್ಕಾರದಿಂದ ಪಡೆದುಕೊಂಡು ಇವತ್ತು ಸುಮಾರು 4.5 ಕೋಟಿ ರೂಪಾಯಿನ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನ ಒಟ್ಟು ಇವತ್ತು 29 ಗ್ರಾಮಗಳಲ್ಲಿ ಇವತ್ತು ಈ ಗುದ್ದಿ ಪೂಜೆ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ಏನು ಈ ಭಾಗದಲ್ಲಿ ಸುಮಾರು 26 ದೇವಸ್ಥಾನಗಳಿಗೆ 5 ಲಕ್ಷ 10 ಲಕ್ಷ 2 ಲಕ್ಷ ಈ ರೀತಿಯಲ್ಲಿ 26 ದೇವಸ್ಥಾನಗಳಿಗೆ 1,30,00,000 ರೂಪಾಯಿಯನ್ನು ಇವತ್ತು ಅವುಗಳ ಜೀರ್ಣೋದ್ಧಾರಕ್ಕೆ ಮೊದಲನೇ ಬಾರಿಗೆ ನಾನು ಅನುದಾನವನ್ನು ಒದಗಿಸಿಕೊಟ್ಟು ಇವತ್ತು ಆಯಾ ಗ್ರಾಮದ ಜನತೆ ಆ ಗ್ರಾಮ ದೇವತೆಗಳ ಜೀರ್ಣೋದ್ಧಾರ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿದೆ. ಒಟ್ಟು 5,80,00,000 ರೂಪಾಯಿನ ಈ ಒಂದು ಅಭಿವೃದ್ಧಿ ಕಾಮಗಾರಿಗಳಿದ್ದಾವೆ. ಇದು ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಮತ್ತು ಅವರ ಆಚಾರ ವಿಚಾರಗಳಿಗೆ ತಮ್ಮ ದೇವರು ಗ್ರಾಮ ದೇವತೆಗಳು ಇವುಗಳ ಒಂದು ಸುಸ್ಥಿತಿಯಲ್ಲಿಡಲಿಕ್ಕೆ ಒಂದು ಅವಕಾಶವನ್ನು ಮಾಡ್ತಕ್ಕಂಥ ಪ್ರಥಮ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಈಗಾಗಲೇ ನೀವೆಲ್ಲ ನೋಡಿದ್ದೀನಿ, ಎಲ್ಲ ಭಾಗದಲ್ಲಿ ಒಂದು ನಾಲಾ ಆಧುನೀಕರಣದ ಕಾಮಗಾರಿಗಳು ನಡೀತಾ ಇದ್ದಾವೆ. ಮತ್ತು ಕುಡಿಯೋ ನೀರಿನ ಜಲಧಾರ ಯೋಜನೆ ಇವತ್ತು ಇಡೀ ಅಲಗೂರು ಮತ್ತು ಕಸ್ಬಾ ಹೋಬಳಿಗೆ ಇನ್ನೊಂದು 6 ತಿಂಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾವೇರಿಯ ಕುಡಿಯೋ ನೀರನ್ನ ಪ್ರತಿ ಗ್ರಾಮಕ್ಕೆ ಪ್ರತಿ ಮನೆಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ವಿದ್ಯುತ್ ಸಮಸ್ಯೆ ಈಗಾಗಲೇ ಬಗೆಹರಿಸಿದ್ದೇನೆ. ಸಂಪರ್ಕ ರಸ್ತೆಯನ್ನು ಈಗಾಗಲೇ ಬಗೆಹರಿಸಿದ್ದೇನೆ. ಒಟ್ಟಾರೆ ಯಾವ ಪ್ರದೇಶವನ್ನು ನಿಕೃಷ್ಟವಾದಂಥ ತಾಲೂಕು ಅಥವಾ ಹಿಂದುಳಿದ ತಾಲೂಕು ಅಂತ ಹೇಳ್ತಾ ಇದ್ರು, ಹಂತ ಹಂತವಾಗಿ ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಜನರ ಜೀವನಕ್ಕೆ ಬೇಕಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ. ಇಷ್ಟರ ಜೊತೆಯಲ್ಲಿ ಆ ಸ್ವಾಮಿ ಮತಿತಾಳೇಶ್ವರ ನನಗೆ ಶಕ್ತಿಯನ್ನು ಇನ್ನಷ್ಟು ನೀಡಲಿ. ಅದರ ಆಧಾರದ ಮೇಲೆ ಮೇ ತಿಂಗಳಿನಲ್ಲಿ ಸರ್ಕಾರದಲ್ಲಿ ಕುಳಿತು ಮಾತನಾಡಿ ಅದರ ಜೀರ್ಣೋದ್ಧಾರವನ್ನು ವಿಶೇಷವಾಗಿ ಅದರಲ್ಲೇ ಸುಮಾರು 10 ಕೋಟಿ ಹಣ ಇದೆ ಅನ್ನೋದು ನಾನು ತಿಳಿಯಲ್ಪಟ್ಟಿದ್ದೀನಿ. ಸರ್ಕಾರದಿಂದನೂ ಅದಕ್ಕೆ ಹೆಚ್ಚುವರಿ ಅನುದಾನವನ್ನು ಒದಗಿಸ್ಕೊಟ್ಟು ಪ್ರಖ್ಯಾತವಾದಂಥ ಪುಣ್ಯಕ್ಷೇತ್ರ ಅದು. ಭಾಳಷ್ಟು ಜನ ಹರಕೆ ಹೊತ್ಕೊಳ್ತಕ್ಕಂಥ ಪವಿತ್ರವಾದಂಥ ಸ್ಥಳವನ್ನು ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಆ ದೈವ ಕೃಪೆಗೆ ಪಾತ್ರ ಆಗ್ತಕ್ಕಂಥ ಭಾಗ್ಯ ನಮ್ಮದಾಗಲಿ ಅನ್ನೋಂಥ ಬೇಡಿಕೆ ನೀಡ್ತಾ ಇದ್ದೀನಿ. ಮೇ ತಿಂಗಳಲ್ಲಿ ಅದರ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ನಾಳೆನೂ ಕೂಡ ಕಸ್ಬಾ ಹೋಬಳಿಯ ಒಂದು ಪಂಚಾಯಿತಿ ಜೊತೆಗೆ ಕಿರ್ಗಾವಲ್ ಹೋಬಳಿ ಪೂರ್ತಿ ಅಲ್ಲೂ ಕೂಡ ನಾಳೆ ಗುದ್ಲಿ ಪೂಜೆ ಮಾಡ್ತಾಯಿದ್ದೀನಿ. ನಾಳಿದ್ದು BG-ಪುರ ಹೋಬಳಿಯ ಒಂದು ಗುದ್ಲಿ ಪೂಜೆ ಮಾಡ್ತೀನಿ. ಮತ್ತು ಸೋಮವಾರ ಕೂಡ BG-ಪುರ ಹೋಬಳಿ ಉಳಿಕೆ ಮತ್ತು ಮಳವಳ್ಳಿ ಟೌನ್ನ ಕಾಮಗಾರಿಗಳನ್ನ ನಾನು ಗುದ್ಲಿ ಪೂಜೆ ಮಾಡ್ತಾಯಿದ್ದೀನಿ. ನನಗೆ ತಿಳಿದಂಗೆ ಸುಮಾರು 100 ಕೋಟಿ ರೂಪಾಯಿನ ಈ ಒಂದು ಮೂಲಭೂತ ಸೌಕರ್ಯದ ರಸ್ತೆ, ಚರಂಡಿ, ಕುಡಿಯೋ ನೀರು, ದೇವಸ್ಥಾನ ಇವುಗಳಿಗೆ ಅನುದಾನವನ್ನು ಒದಗಿಸ್ಕೊಟ್ಟು ಜನರ ಒಂದು ಬೇಡಿಕೆಯನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಜನರಲ್ಲಿ ಒಂದು ವಿನಂತಿ. ಸರ್ಕಾರಿ ಶಾಲೆಗಳನ್ನು ಇವತ್ತು ನಾನು ಖಾಸಗಿ ಅನುದಾನವನ್ನು ಬಳಕೆ ಮಾಡಿ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡೋದಂತೆಯೇ ಶಿಕ್ಷಣವನ್ನು ಡಿಜಿಟಲೀಕರಣಕ್ಕೆ ಒಳಪಡಿಸಿ ಖಾಸಗಿ ಶಾಲೆಯಲ್ಲೂ ಇಲ್ಲದೆ ಇರತಕ್ಕಂಥ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಸಿಗೋ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಮಳವಳ್ಳಿ ತಾಲೂಕನ್ನು ಮಾದರಿ ತಾಲೂಕಾಗಿ ನಾನು ಮಾಡ್ತಾಯಿದ್ದೀನಿ. ಮುಂದಿನ ವರ್ಷದಿಂದ ಅಂದರೆ ಈ ಮೇ ಜೂನ್ನಲ್ಲಿ ಯಾರೂ ಕೂಡ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಯ ವ್ಯಾಮೋಹಕ್ಕೆ ಒಳಪಡಬೇಡಿ.
ಅಲ್ಲಿಗಿನ ಉತ್ತಮವಾದಂಥ ಶೈಕ್ಷಣಿಕ ವಾತಾವರಣವನ್ನು ನಾನು ಸರ್ಕಾರಿ ಶಾಲೆಯಲ್ಲಿ ಒದಗಿಸಿಕೊಟ್ಟಿದ್ದೇನೆ ಅನ್ನೋದನ್ನು ತಿಳಿಸ್ತಾ, ಮಳವಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ 39 ಪ್ರೌಢಶಾಲೆಗಳಿಗೆ ಮಲ್ಟಿಮೀಡಿಯಾ ಸೆಂಟರ್ ಅಂದರೆ ಯಾವುದೇ ಒಂದು ಉನ್ನತವಾದಂಥ ಶೈಕ್ಷಣಿಕ ಒಂದು ಖಾಸಗಿ ಸಂಸ್ಥೆಯಲ್ಲೂ ಇಲ್ಲದೆ ಇರತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ನಾನು ಮಳವಳ್ಳಿ ತಾಲೂಕಿನಲ್ಲಿ ಖಾಸಗಿ ಅನುದಾನದಲ್ಲಿ ಇದನ್ನು ಬಳಸ್ಕೊಟ್ಟಿದ್ದೇನೆ. ಇಂಥ ವಿಚಾರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಯಾವ ಕಡೆನೂ ಆಗಿಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮಾಧ್ಯಮ ಇದನ್ನು ಪದೇ ಪದೇ ಇದನ್ನು ನೀವು ಕೂಡ ವಿಮರ್ಶೆ ಮಾಡಿ, ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ನೋಡಿ, ಅದಕ್ಕೆ ಮಕ್ಕಳನ್ನು ಉಚಿತವಾದಂಥ ಶಿಕ್ಷಣ, ಅಲ್ಲೇನು ಫೀಸ್ ಇಲ್ಲ, ಯೂನಿಫಾರ್ಮ್ ಫ್ರೀ ಇರುತ್ತೆ, ಪುಸ್ತಕ ಫ್ರೀ ಇರುತ್ತೆ, ಶೂ ಫ್ರೀ ಇರುತ್ತೆ, ಬಿಸಿ ಊಟ ಫ್ರೀ ಇರುತ್ತೆ. ಇಷ್ಟೆಲ್ಲ ಸವಲತ್ತು ಇರ್ತಕ್ಕಂಥ ಜಾಗದಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಿರ್ಬೇಕಾದ್ರೆ ಯಾರು ಕೂಡ ದುಂದು ವೆಚ್ಚಕ್ಕೆ ಮನೆ ಮಂತನವನ್ನು ಒಳಪಡಿಸ್ಬಿಡಿ. ನಿಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಶೈಕ್ಷಣಿಕವಾದಂಥ ಉತ್ತಮ ವ್ಯವಸ್ಥೆ ಇದೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ.